ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪಾಸ್ತಾ ಮಾಡ್ತೀನಿ. ಏನಿಲ್ಲ ಅಂದರೆ ಒಂದು 3ರಿಂದ 4 ಜನ ತಿನ್ನಬೇಕಿದೆ ಅಷ್ಟು ಪಾಸ್ತಾ ಇದೆ. ನೀರು ಕುದೀತಾ ಇದೆ, ಪಾಸ್ತಾ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಯಾವತ್ತೂ ಅಷ್ಟೇ ನೀರು ಕುದಿವಾಗಲೇ ಹಾಕ್ಕೋಬೇಕು ಪಾಸ್ತಾ. ಇದು ಬೇಯಲಿ ಚೆನ್ನಾಗೆ. ಬಾಣಲೆ ಇಟ್ಟಿದ್ದೀನಿ ನೋಡಿ, ಆಲಿವ್ ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಸುಲಿದು ಕಟ್ ಮಾಡಿರೋಂಥ ಒಂದು ಬೆಳ್ಳುಳ್ಳಿ, ಒಂದು ಕ್ಯಾರೆಟ್, ದೊಡ್ಡ ಗಾತ್ರದ ಒಂದು ಕ್ಯಾರೆಟ್ ಫ್ರೈ ಆಗಿದೆ ನೋಡಿ. ದೊಡ್ಡ ಗಾತ್ರದ ಒಂದು ಕ್ಯಾರೆಟ್, ಅದು ಒಂದು ಕ್ಯಾಪ್ಸಿಕಮ್ಮಲ್ಲಿ ರೆಡ್ ಕ್ಯಾಪ್ಸಿಕಮ್ ಅರ್ಧ ಉದ್ದುದ್ದ ಸ್ಟಿಕ್ಕಿ ಕಟ್ ಮಾಡಿರೋದು. ಈ ಕ್ಯಾಪ್ಸಿಕಮೆಲ್ಲ ಜಾಸ್ತಿ ಫ್ರೈ ಮಾಡೋದು ಬೇಡ. ಗ್ರೀನ್ ಕ್ಯಾಪ್ಸಿಕಮ್ ಅರ್ಧ, ಇದನ್ನು ಅಷ್ಟೇ ಉದ್ದುದ್ದ ಕಟ್ ಮಾಡಿದ್ದೀನಿ. ಸ್ವಲ್ಪ ಕಾರ್ನು, ಇಷ್ಟು ಇವಾಗೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅಣಬೆ ಹಾಕ್ಕೊಳ್ಳೋಣ. ಮಶ್ರೂಮ್ ಒಂದು 2-3 ಪೀಸು. ಇದು ನೋಡಿ, ಕಟಿಂಗ್ ಈ ಥರ ಇರುತ್ತೆ ಇದ್ರದ್ದು. ಕಡಿಮೆ ಉರಿಯಲ್ಲೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಭಾಳ ಉರಿ ಇಟ್ಟರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋಣ. ಮಕ್ಕಳು ತಿನ್ನಂಗಿದೆ ಕಡಿಮೆ ಹಾಕ್ಕೊಳ್ಳಿ, ನಾನು ಮೀಡಿಯಮ್ ಹಾಕ್ತೀನಿ. ತುಂಬ ಈಸಿ, ಸುಲಭವಾಗಿ ಮಾಡ್ಬೋದು. ಮನೆಯಲ್ಲೇ ಸಿಗೋಂಥ ವಸ್ತು ಯೂಸ್ ಮಾಡಿ ನೋಡಿ. ತರಕಾರಿ ಮಾತ್ರ ಹಾಕಿರೋದು ನಾನು. ಇವಾಗ ಪಾಸ್ತಾ ಹಾಕ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ ಪಾಸ್ತಾ. ಇವಾಗ ಸ್ಪ್ರಿಂಗ್ ಆನಿಯನ್ ನೋಡಿ, 1 ಕಪ್ಪು. ಇದರಲ್ಲಿ ಒಂದು ಬಟ್ಲು ಹಾಕಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ. ಇವಾಗ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಏನೂ ಮಸಾಲ ಇಲ್ಲ ಇದರಲ್ಲಿ. ಕಲರ್ಫುಲ್ಲಾಗಿ ಕಾಣುತ್ತದ್ರೆ. ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಳ್ಳೋಣ. ಇಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ, ಸಕ್ಕತ್ತಾಗಿರುತ್ತದ್ರೆ. ಮತ್ತು ಸಾಲ್ಟು, ಯಾಕಂದರೆ ಪಾಸ್ತಾ ಬೇಯಿಸುವಾಗಲೂ ಹಾಕಿದ್ದೀನಿ, ತರಕಾರಿಗೂ ಹಾಕಿದ್ದೀನಿ. ಕಡಿಮೆ ಸಾಲ್ಟ್ ಹಾಕೋಣ. ಪಾಸ್ತಾ ರೆಡಿ ಆಯಿತು. ಇವಾಗ ನಾವು ಸರ್ವ್ ಮಾಡೋದು. ಸಖತ್ತಾಗಿ ಬಂದಿದೆಯಲ್ಲ, ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಮಾತ್ರ. ಸಿಂಪಲ್ಲಾಗಿರೋದೊಂದು ಪಾಸ್ತಾ. ಸೂಪರಾಗಿ ನೋಡಿ, ಪಾಸ್ತಾ ರೆಡಿಯಾಗಿದೆ. ಸಕ್ಕತ್ತಾಗಿದೆ. ಬಿಸಿ ಬಿಸಿಯ ಪಾಸ್ತಾ, ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳೋ ಅಂಥ ಪಾಸ್ತಾ ಇದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿನ್ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಥರ ಮಾಡ್ಕೊಳ್ಳಿ. ಇಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ.